ಹೇಳ್ತಾ ಇದೀವಿ ನಿನಗಲ್ಲ ನಿಮಗೆ ನಿಮ್ಗೆ ಏನ್ ಹೇಳ್ತಾ ಇದೀವಿ ಹೇಳ್ತಾ ಇದೀವಿ ನಿನಗಲ್ಲ ನಿಮಗೆ ನಿಮ್ಗೆ ಏನ್ ಹೇಳ್ತಾ ಇದೀವಿ ಸರ್ ಗೊತ್ತಾ ಸರ್ ನಿಮಗೆ ಯಾಕೆ ಗೊತ್ತಿಲ್ಲ ಗೊತ್ತಾ ಸರ್ ನಿಮಗೆ ಎಷ್ಟು ಸರಿ ಮಾತಾಡಿದ್ದೀರಾ ಲೈವ್ ಸರ್ ವಿಡಿಯೋ ಅಲ್ಲ ಯಾಕೆ ಸರ್ ಮಾಡ್ಬಾರ್ದು ಸರ್ಕಾರಿ ಕಚೇರಿ ನಿಮಗೆ ವಿಡಿಯೋ ನಾನೇ ಕೊಡ್ತೀನಿ ಬೇಡ ಸರ್ ವಿಡಿಯೋ ನಾವು ಎಷ್ಟು ನನ್ನಲ್ಲಿ ವಿಡಿಯೋ ಇದೆಯಪ್ಪ ಸರ್ ಹೇಳಿದ್ದು ವಿಡಿಯೋ ಮಾಡ್ಬೋದು ನನ್ನಲ್ಲಿ ವಿಡಿಯೋ ಇದೆ ಯಾಕೆ ವಿಡಿಯೋ ಮಾಡ್ಬೋದು ನನ್ನಲ್ಲೇ ವಿಡಿಯೋ ಇದೆಯಲ್ಲ ನೀವು ಯಾಕೆ ಮಾಡ್ತಾ ಇದ್ದೀರಿ ಹೇಳಪ್ಪ ಟ್ರಾನ್ಸ್ಪರೆನ್ಸಿ ಮೇಂಟೈನ್ ಮಾಡ್ತೇವೆ ನಮ್ಮಲ್ಲೇ ಇದೆಯಲ್ಲ ವಿಡಿಯೋ ನಿಮ್ಗೆ ಕೊಡ್ತೀನಿ ಅಂತ ಏನ್ ಗ್ಯಾರಂಟಿ ಆರ್ಟಿಎಲ್ ಕೊಡಪ್ಪ ಏನ್ ಪ್ರಾಬ್ಲಮ್ ನನಗೆ ನಮ್ಗೆ ಏನ್ ಗೊತ್ತಾ ಲಂಚ ತಗೊಂಡಿದ್ದಾರೆ ಯಾರು ಇವರೇ ಯಾರೋ ಅಲ್ಲ ಸರ್ ವೆಂಕಟೇಶ್ ಸರ್ ಬನ್ನಿ ಮಾಡು ವಿಡಿಯೋ ಮಾಡು ಸರ್ಕಾರಿ ಇವಾಗ ಮೊನ್ನೆ ತಾನೇ ಗುಜರಾತ್ ಅಲ್ಲಿ ಒಂದು ಹೈಕೋರ್ಟ್ ಇನ್ಸ್ಟ್ರಕ್ಷನ್ ಕೊಟ್ಟಿದೆ ವಿಡಿಯೋ ಮಾಡಬಹುದು ಸರ್ಕಾರಿ ಕಚೇರಿಗಳಲ್ಲಿ ಅಂತ ಪೊಲೀಸ್ ಸ್ಟೇಷನ್ ಇನ್ಕ್ಲೂಡಿಂಗ್ ಅನ್ಕೊಂಡಿದ್ದೀವಿ ನೋಡಿ ಸರ್ 50,000 ಲಂಚ ತಗೊಂಡಿದ್ದಾರೆ ಯಾರಪ್ಪ ಇವ್ ವಿಕ್ಟಿಮು ಇವ್ರ ಹತ್ರನೇ 50,000 ಲಂಚ ತಗೊಂಡಿದ್ದಾರೆ ಈ ಬಗ್ಗೆ ಏನ್ ಸರ್ ಮಾಡೋದು ವಾಪಸ್ ಕೊಡಿಸಿ ನಾವು ಓಟ್ ಹಾಕ್ತೀವಿ ಇವರೇ ವೆಂಕಟೇಶ್ ಸರ್ ತಗೊಂಡಿದ್ದಾರೆ ದೊಡ್ಡಬಳ್ಳಾಪುರ ಸ್ಟೇಷನ್ ಇದ್ದಾಗ ಯಾವುದೋ ಒಂದು ಕೇಸ್ ವಿಚಾರದಲ್ಲಿ ಬಾರಪ್ಪ ನಾನು ಸಾಲ್ವ್ ಮಾಡ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಲಂಚ ತಗೊಂಡಿದ್ದಾರೆ ದಯವಿಟ್ಟು ಇದನ್ನು ವಾಪಸ್ ಹಾಕಿ ಸರ್ ನಾವು ಅದ್ ಬಿಟ್ಟು ನಾವೇನು ಕೇಳೋದು ಅಲ್ಲ ಸರ್ ಕಣ್ಣು ಮುಂದೆ ಇದೆಯಲ್ಲ ಯಾಕೆ ಆಗಕ್ಕಾಗಲ್ಲ ಆಯ್ತು ಬಿಡಿ ಹೋಗ್ತೀನಿ ಬಿಡಿ ನೀವು ಗೆದ್ತಾ ಇದೀಯಾ ರೆಸ್ಪೆಕ್ಟ್ ಮಾತಾಡ್ತಾ ಇದ್ದೀನಿ ನೀವು ರೆಸ್ಪೆಕ್ಟ್ ಹೇಳ್ತಾ ಇದೀವಿ ನಿನಗಲ್ಲ ನಿಮಗೆ ನಿಮ್ಗೆ ಏನ್ ಹೇಳ್ತಾ ಇದೀವಿ ಅರ್ಜಿ ಕೊಡಿ ಅಂತ ಹೇಳ್ತಾ ಇದೀವಿ ಅರ್ಜಿ ಕೊಟ್ಬಿಡಿ ಅಂತ ಏನು ಸರಿ ಎಷ್ಟು ರೀತಿ ಏನ್ ಮಾಡ್ಕೊಡ್ತೀರಾ ಫಸ್ಟ್ ಅರ್ಜಿ ಕೊಡಪ್ಪ ನೀನು ಫಸ್ಟ್ ಅರ್ಜಿ ಕೊಡು ಆಮೇಲೆ ಮಾಡ್ಬೇಕಲ್ಲ ವಿಚಾರಣೆ ಮಾಡೋದಲ್ಲ ಸರ್ ಕಣ್ಮುಂದೆ ಫಸ್ಟ್ ಕೊಡು ಅರ್ಜಿ ವಿಚಾರಣೆ ಆಮೇಲೆ ಮಾತಾಡೋಣ ಜೋರಾಗೆಲ್ಲ ಮಾತಾಡಿ ನನಗೂ ಬರುತ್ತೆ ನಾನು ಕಿರ್ಸ್ತೀನಿ ನನಗೂ ಬರುತ್ತೆ ಜೋರ ಕಿರ್ಚು ಆಯ್ತು ನಾವು ಒಂದು ರೆಸ್ಪೆಕ್ಟೆಡ್ ಆಗಿ ಮಾತಾಡ್ತಾ ಓಕೆ ಆಯ್ತು ನಾನು ರೆಸ್ಪೆಕ್ಟ್ಫುಲ್ ಆಗಿ ನಿಮ್ಗೆ ಹೇಳ್ತಾ ಆಯ್ತು ಕೊಡು ಆಯ್ತು ಇವ್ರ ಮೇಲೆ ಲೋಕಾಯುಕ್ತ ಕಂಪ್ಲೇಂಟ್ ಮಾಡೋಣ ಇವ್ರು ಅರ್ಜಿ ಬರ್ಬೇಕು ಆಯ್ತು ಆಯ್ತು ಹೋಗಲ್ಲ ಸರ್ ನಿಮ್ಮ ಮನೆಗೆ ಬಂದಿಲ್ಲ ಸರ್ ಆಯ್ತು ನಾನು ನಿಮ್ಮ ಮನೆಗೆ ಬಂದು ಕೆಲಸ ಮಾಡ್ತಾ ಇಲ್ಲ ಇಲ್ಲ ನಿಮ್ಮ ಮನೆಗೆ ಬಂದು ನಾನು ಊಟ ಮಾಡ್ತಾ ಇಲ್ಲ ಮಂಡ್ಯ ಸರ್ಕಾರಿ ಕೆಲಸ ನಾನು ಕಟ್ಟ ತೆರಿಗೆಯಿಂದ ಬಂದಿರ್ತೀನಿ ಆಯ್ತು ಕನ್ಸರ್ನ್ ಲೋಕಾಯುಕ್ತಿಗೆ ಕೊಡಿ ಅರ್ಜಿ ಹೌದಾ ಸರ್ ಆಯ್ತು ಸರ್ ಆಯ್ತು ಲೋಕಾಯುಕ್ತಿಗೆ ಕೊಡಬೇಡಿ ಕಂಪ್ಲೇಂಟ್ ಮಾಡ್ತೀನಿ ಬಿಡಿ ನೋಡಿ ನಾನು ಏನೋ ಸರ್ಕಾರಿ ಇನ್ಸ್ಪೆಕ್ಟರ್ ಏನಾಗಬೇಕೋ ಗೊತ್ತಿಲ್ಲ ಎಂತ ಕಟ್ಟಡ ವ್ಯವಸ್ಥೆ ಇದೆ ಅಂದ್ರೆ ಕರ್ನಾಟಕ ಪೊಲೀಸರಿಗೆ